ಪ್ರತಿದಿನ ದುಬಾಯಿಂದ ಒಂದೊಂದೇ ವೀಡಿಯೋಸು ವೈರಲ್ ಆಗ್ತಾನೆ ಇರುತ್ತೆ. ಅದಕ್ಕೆ ಯಾರು ಹೆಸರಿಟ್ರು, ಹೆಂಗೆ ರೆಸಿಪಿ ತಯಾರು ಮಾಡಿದ್ರು ಏನೂ ಇಲ್ಲ, ಜಸ್ಟ್ ವೈರಲ್ ಅಷ್ಟೇ. ಇವತ್ತು ನಾನು ಸಹ ಅದೇ ಒಂದು ಡಿಶನ್ನು ಮಾಡೋಕ್ಕೆ ಹೊರಟಿದ್ದೀನಿ. ಫಸ್ಟು ನಾವಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಬೇಕು. ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನಾವಿಲ್ಲಿ ಒಂದು ಬೌಲಲ್ಲಿ ಮೊಸರು, ಗರಂ ಮಸಾಲ, ಅದಾದ್ಮೇಲಿಂದ ಚಿಲ್ಲಿ ಪೌಡ್ರು, ಅದಾದಮೇಲಿಂದ ಸ್ವಲ್ಪ ಅರಿಶಿನದ ಪುಡಿ, ಅದರ ನೆಕ್ಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡ್ರು ಹಾಕ್ಕೊಂಡ್ಮೇಲೆ ನೆಕ್ಸ್ಟಿಗೆ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ಯಾಕೆಂದರೆ ಅದು ಒಳ್ಳೆ ಬೈಂಡಿಂಗ್ ಬರಬೇಕು ಮತ್ತು ಚಿಕನ್ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರಬೇಕು ಅನ್ನೋದಕ್ಕೆ ಕಾರ್ನ್ಫ್ಲೋರ್ನ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಎಷ್ಟು ಚಿಕನ್ ತೊಗೊಂಡಿರ್ತೀರ ಅದಕ್ಕೆ ತಕ್ಕಂಗೆ ನೀವು ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕನ್ ತಗೊಂಡು ಒಂದೊಂದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಬನ್ನಿ. ಇದಕ್ಕೆ ನೀವು ಲೆಗ್ ಪೀಸು ಅಥವಾ ತೈ ಪೀಸ್ನ ತಗೊಂಡ್ರೆ ಚಿಕನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಮಾಡೋದಕ್ಕೆ. ಸೊ ನಾನು ನಮ್ಮಲ್ಲಿ ಏನಿತ್ತು ಅದನ್ನು ನೀಟಾಗೆ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು. 30 ಸೆಕೆಂಡ್ಸ್ ಮ್ಯಾರಿನೇಟ್ ಮಾಡಬೇಕು. ಅದಾದಮೇಲಿಂದ ಒಂದು ಬಾಣಲಿ ತಗೊಳ್ಳಿ. ಅದಕ್ಕೆ ಒಂದು 3 ರಿಂದ 4 ಸ್ಪೂನ್ ತುಪ್ಪ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿದ ಚಿಕನ್ನ ಅದರೊಳಗಡೆಗೆ ಹಾಕ್ಕೊಳ್ಳಿ. ಅಲ್ಲಿ ಚಿಕನ್ ಬಾಯ್ಲ್ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆಗೆ 2 ಸ್ಲೈಸ್ ಆಫ್ ಚೀಸು ಮತ್ತು ಜಿಂಜರ್, ಅದ್ರ ಜೊತೆಗೆ ಗಾರ್ಲಿಕ್, ಒಂಚೂರು ಪೆಪ್ಪರ್ನ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಇಟ್ಕೊಳ್ಳಿ. ನೀವು ಚಿಕನ್ಗೆ ಯಾವುದೇ ರೀತಿ ವಾಟರ್ನ ಮಿಕ್ಸ್ ಮಾಡಬಾರ್ದು. ಹಂಗೇನೆ ಅದನ್ನು ಬಾಯ್ಲ್ ಮಾಡಿಕೊಂಡು ಲಾಸ್ಟ್ಲಿ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡ್ರೆ ದುಬಾಯ್